ಅಲ್ಲೇ ಬರ್ತೀನಿ ಸ್ವಲ್ಪ ಲೈಟ್ ಬೇಕಾಗಿ ಗೇಟ್ ಓಪನ್ ಮಾಡಿ ಸರ್, ಗೇಟ್ ಓಪನ್ ಮಾಡಿ ಎಲ್ಲರೂ ಇಲ್ಲಿರಿ, ನಾನು ಹೋಗ್ಬಿಟ್ಟು ಬರ್ತೇನೆ. ಸರಿ ಎಲ್ಲರೂ ಬೇಡ, ಬರ್ರಿ ಆಸ್ಪತ್ರೆ ಹಿಂದೆ ಹೋಗಿ ಹಿಂದೆ ನೀವೆಲ್ಲ ಹಳೋದು ಕನ್ನಡಿಗರು ಹಳಬಾರ್ದು, ಯಾವುದೇ ಕಾರಣಕ್ಕೂ ನಿಮ್ಮ ಕಣ್ಣಲ್ಲಿ ನೀರು ಬರಬಾರ್ದು. ನಾವಿದ್ದೀವಿ, ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಗೊತ್ತಾಯ್ತಾ? ಕಣ್ಣಲ್ಲಿ ನೀರು ಬರಬಾರ್ದು. ನೀವು ಆರಾಮ್ ಧೈರ್ಯವಾಗಿರ್ರಿ, ನೀವು ಧೈರ್ಯವಾಗಿರ್ರಿ, ನಾವೆಲ್ಲ ಇದ್ದೀವಿ. ಎಂಥದೇ ಬಂದರೂ ನಾವು ನಿಮ್ಮ ಜೊತೆಲಿ ಇರ್ತೀವಿ. ನೀವು ಹಂಚಬಾರ್ದು, ಯಾವುದಕ್ಕೂ ಹಂಚಬಾರ್ದು. ಗೊತ್ತಾಯ್ತಾ? ಹೇಳೋದು ನಿಲ್ಲಿಸ್ಬಿಡಿ. ಆರೋಗ್ಯ ನೋಡ್ಕೊಳ್ಳಿ, ನಾವು ನಿಮ್ಮ ಜೊತೆಲಿ ಇದ್ದೀವಿ. ನಿಮ್ಮ ಮೇಲೆ ಏನು ಮೊಕದ್ದಮೆ ಹಾಕಿದ್ದಾರೆ ಅದು ವಾಪಸ್ ತೆಗಿಯೋವರೆಗೂ ನಾವು ಬಿಡೋದಿಲ್ಲ. ಗೊತ್ತಾಯ್ತಾ? ನೀವು ಆರಾಮಾಗಿರಿ. ನಾವೆಲ್ಲ ಇದ್ದೀವಿ. ಇಡೀ ಕರ್ನಾಟಕದ ಕನ್ನಡಿಗರು ನಿಮ್ಮ ಜೊತೆಯಲ್ಲಿದ್ದಾರೆ. ನೀವು ಯಾವುದಕ್ಕೂ ಹಂಚಬೇಡಿ. ನಾವೆಲ್ಲ ಇರ್ತೀವಿ, ನಿಮ್ಮ ಜೊತೆಲಿ ಇರ್ತೀವಿ. ಯಾವುದೇ ಕೇಸ್ ಎಲ್ಲ ಅದು ವಾಪಸ್ ಪಡೆಯೋವರೆಗೂ ನಾವು ಬಿಡೋದಿಲ್ಲ. ಆರಾಮಾಗಿರಿ. ಕಡಿಮೆ ಆಗಿದೆಯಾ? ನೀವೇನು ಅಕಸ್ಮಾತ್ ಒಳ್ಳೆ ಟ್ರೀಟ್ಮೆಂಟ್ ಬೇಕು ಅಂದ್ರೆ ಬೆಂಗಳೂರು ಬಂದ್ರೆ ನಾನು ಬೇಕಾದ್ರೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಬೆಂಗಳೂರಲ್ಲಿ ಒಂದು ಚೇರ್ ಕೊಡ್ರಿ. ಏನಾದ್ರು ಟ್ರೀಟ್ಮೆಂಟ್ ಕಷ್ಟ ಇದೆ ಅಂದ್ರೆ ನಾನು ಬೆಂಗಳೂರಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ತೀನಿ. ಯಾವುದಕ್ಕೂ ನೀವು ಒಂದು ಚೇರ್ ಕೊಡ್ರಿ ಇಲ್ಲಿ ಗೌಡ್ರಿಗೆ. ಗೌಡ್ರಿಗೆ ಒಂದು ಚೇರ್ ಕೊಡ್ರಿ. ದೀಪಕನ ದೀಪಕನ ಕೂತು ಮಾತಾಡ್ರಿ ಅಂದ್ರೆ ಅಣ್ಣ ಕ್ಯಾಮ್ರಾ ಸ್ವಲ್ಪ ತಿಂತೋಣ. ಅಕಸ್ಮಾತ್ ನಿಮಗೆ ಏನಾದರೂ ಇದು ಸರಿಯಾಗ್ತಾ ಇಲ್ಲ ಅಂದರೆ ಯಾಕಂದ್ರೆ ನಾವು ಬೆಂಗಳೂರು ಕರ್ಕೊಂಡು ಹೋಗ್ತೀವಿ. ಬೆಂಗಳೂರಲ್ಲಿ ನಿಮಗೆ ಒಳ್ಳೆ ಟ್ರೀಟ್ಮೆಂಟ್ ಮಾಡಿಸ್ತೀವಿ. ಗೊತ್ತಾಯ್ತಾ? ನೀವು ನಮ್ಮ ಇಲ್ಲಿ ಜಿಲ್ಲಾಧ್ಯಕ್ಷರಿಗೆ ಹೇಳ್ತೀವಿ, ಏನಾದರೂ ಆರೋಗ್ಯದ ಕಡೆ ಇನ್ನೊಂದಷ್ಟು ಒಳ್ಳೆ ಟ್ರೀಟ್ಮೆಂಟ್ ಬೇಕು ಅಂದರೆ ಯಾವ ಸರ್ಕಾರ ಏನು ಟ್ರೀಟ್ಮೆಂಟ್ ಮಾಡ್ತಾ ಗೊತ್ತಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತೀವಿ, ಚೆನ್ನಾಗಿ ನೋಡ್ಕೊತೀವಿ. ನಿಮ್ಮ ಕಣ್ಣಲ್ಲಿ ನೀರು ಬರಬಾರ್ದು ಯಾವುದೇ ಕಾರಣಕ್ಕೂ. ನೀವೆಲ್ಲ ಹಳಬೇಕಾದವರು ಅವರಿದ್ದಾರೆ ಗೂಂಡಾಗಳು, ಅವ್ರನ್ನ ಹಳಬೇಕು. ನೀವ್ಯಾಕೆ ಹೇಳ್ತೀವಿ? ಏನಿರೋ ಕೇಸ್ ಎಲ್ಲದು ವಾಪಸ್ ತಗೊಳ್ಳೋವರೆಗೂ ನಾವು ಬಿಡೋದಿಲ್ಲ. ಆಯ್ತಾ? ನಿಮ್ಮ ಪರವಾಗಿ ಇಡೀ ನಾಡಿನ ಜನ ಇದ್ದಾರೆ, ಕನ್ನಡಿಗರು ಇದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಹಣಬಾರದು. ಆರಾಮಾಗಿ ದೀಪು ಅವರು ಏನಾದ್ರೂ ಬೆಂಗಳೂರಿಗೆ ಟ್ರೀಟ್ಮೆಂಟಿಗೆ ಬರ್ತಾರೆ ಅಂದರೆ